ಹುಲಿಕಲ್ ಬಾಳೆಬರೆ ಘಾಟಿ. ಈ ಘಾಟ್ ರಸ್ತೆ ಪ್ರಾರಂಭವಾಗಿ ಕಾಮಗಾರಿ ಮೊದಲನೇ ತಿರುವಿನಲ್ಲಿ ಪ್ರಾರಂಭ ಆಗಿ 3-4-5 ತಿಂಗಳುಗಳಾಯಿತು. ಕಾಮಗಾರಿ ಮಧ್ಯದಲ್ಲಿ ನಡೀತುವಂಥ ಸಂದರ್ಭದಲ್ಲಿ ಅಕಾಲಿಕ ಮಳೆ ಬಂದು ಒಂದಿಷ್ಟು ಬೆಟ್ಟ ಕುಸಿದ್ರಿಂದ ಸುಮಾರು 3-4-5 3 ಜನ ದುರ್ಮರಣ ಆದರು. 2-3 ಜನಕ್ಕೆ ಪೆಟ್ಟಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಈ ಕಾಮಗಾರಿಯನ್ನು ಮುಗಿಸ್ಲಿಕ್ಕೆ ಮತ್ತು ವಿಳಂಬ ಆಯಿತು. ಆದರೂ ಕೂಡ ಘನ ಸರ್ಕಾರ ಇದಕ್ಕೊಂದು ಒಳ್ಳೆಯ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಸತೀಶ್ ಜಾರಕಿಹೊಳಿಯವರು ಹಾಗೂ ಈ ಕ್ಷೇತ್ರದ ಶಾಸಕರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಈ ಕಾಮಗಾರಿಯನ್ನು ಚುರುಕುಗೊಳಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಏನಂತಂದರೆ ಈ ಕಾಮಗಾರಿ ಅತಿ ಚುರುಕಾಗಿ ಆಗಲಿಕ್ಕೆ ಒಂದು ಕಾರಣ ಅಂತಂದರೆ ಈ ಹುಲಿಕಲ್ಲು ಮತ್ತು ಈ ಭಾಗದ ಜನಗಳಿಗೆ ಪೂರ ತೊಂದರೆ ಆಗ್ತಾಯಿತ್ತು. ಇದನ್ನೆಲ್ಲ ಮನಗೊಂಡು ಏನು ಬಾಳೆಬರೆ ಘಾಟಿ ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಒಂದು ಸಂಪರ್ಕ ರಸ್ತೆಯಾಗಿತ್ತು. ಈ ಭಾಗದಿಂದ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬಳ್ಳಾರಿ, ಬಿಜಾಪುರ, ಹಾಗೇನೆ ಕೇರಳ, ಉಡುಪಿ ಎಲ್ಲ ಕಡೆಗೂ ಒಂದೊಂದು ಸಂಪರ್ಕ ರಸ್ತೆ. ಹಾಗೇನೆ ದೊಡ್ಡ ದೊಡ್ಡ ಭಾರ ಹೊತ್ತಂಥ ವಾಹನಗಳು ಈ ಭಾಗದಲ್ಲಿ ಓಡಾಡ್ತಾ ಇದ್ದು. ಸುಮಾರು 10 ವೀಲ್ಗಳು, 14 ವೀಲ್ಗಳು ಇಂತಿಂಥ ದೊಡ್ಡ ದೊಡ್ಡ ಗಾಡಿಗಳು ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದು. ಹಾಗಾಗಿ ಈ ರಸ್ತೆಯಲ್ಲಿ ಅತಿಯಾಗಿ ಚುರುಕಾಗಿ ಆಗಬೇಕಂತೇಳಿ ಸರ್ಕಾರ ಗಮನಗೊಂಡು ಈ ಕಾಮಗಾರಿಯನ್ನು ಇಲ್ಲಿವರೆಗೂ ಸಂಪರ್ಕವನ್ನು ಮಾಡಿಕೊಟ್ಟಿದ್ದಾರೆ. ಆದರೆ ಘನ ವಾಹನಗಳಿಗೆ, ದೊಡ್ಡ ದೊಡ್ಡ ವಾಹನಗಳಿಗೆ ಸಂಪರ್ಕ ಕಷ್ಟ ಆಗಿದೆ ಈ ಜಾಗದಲ್ಲಿ. ಯಾಕಂತಂದರೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ಹಾಗಾಗಿ ಇನ್ನು ತುರ್ತಾಗಿ ಕಾಮಗಾರಿಯನ್ನು ಮುಗಿಸಿ ಈ ಜನರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕಂತೇಳಿ ಈ ಭಾಗದ ಸಚಿವರು ಇವತ್ತು ಬರ್ತಾ ಇದ್ದಾರೆ. ಅವರಲ್ಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೊತೆಗೆ ಮಾನ್ಯ ಶಾಸಕರುಗಳು ಕೇಳ್ಕೊಳ್ತಾ ಇದ್ದೇವೆ. ಯಾಕಂದರೆ ಈ ಜನಗಳಿಗೆ ಇಲ್ಲಿ ತುಂಬ ವಾಹನಗಳು ಓಡಾಡದೇ ಇದ್ರೆ ತೊಂದರೆ ಆಗ್ತೈತೆ. ಇದನ್ನು ಸರ್ಕಾರಗಳು ಗಮನಿಸಿ ನಮಗೆ ಒಂದು ಅನುವು ಮಾಡಿಕೊಡ್ಬೇಕಂತೇಳಿ ಹೇಳ್ತಾ ಇದ್ದೀವಿ. ಕಾಮಗಾರಿ ಗುಣಮಟ್ಟ ನಡೀತಾ ಇದೆ ಸರ್. ಯಾಕಂತಂದರೆ ನಾವು ಈ ಗ್ರಾಮಸ್ಥರಾಗಿದ್ದರಿಂದ ಯಾವಾಗಲೂ ಕೂಡ ಇಲ್ಲಿ ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಬಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ. ಕಾಮಗಾರಿ ಒಂದು ಹಂತಕ್ಕೆ ಗುಣಮಟ್ಟ ನಡೀತಾ ಇದೆ ಸರ್. KB ಕೃಷ್ಣಮೂರ್ತಿ, ಹುಲಿಕಲ್.